ಈ ಬಗ್ಗೆ ಮಾತಾಡೋದಕ್ಕೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರಮ್ಮ. ಎಸ್, ನಿಮಗೆ ಕುಟುಂಬದ ಜೊತೆ ಒಡನಾಟ ಅಂತೂ ಬಹಳ ಚೆನ್ನಾಗಿತ್ತು. ನೀವು ನೋಡಿದ ಹಾಗೆ ಚೆನ್ನಮ್ಮ ಅವರು, ಯಾಕಂದ್ರೆ ಯಾರೇ ಕೇಳಿದ್ರು ಅವರ ಸರಳ ವ್ಯಕ್ತಿತ್ವದ ಬಗ್ಗೆನೇ ಹೇಳ್ತಾರೆ. ನೀವು ಕಂಡ ಹಾಗೆ ಚೆನ್ನಮ್ಮ ಅವ್ರ ವ್ಯಕ್ತಿತ್ವ ಹೇಗಿತ್ತು ಸರ್? ಹೌದೌದು. ನಾವು ಸುಮಾರು 35 ವರ್ಷದಿಂದ ಒಡನಾಟ ಸಂಬಂಧ ಇದೆ. ಬಹಳ ಪ್ರೀತಿ ವಾತ್ಸಲ್ಯದ ಮೂರ್ತಿ ಅವರು. ಯಾರೇ ಬಂದ್ರು ಕೂಡ ವಿಶೇಷವಾಗಿ ಯಾರಾದ್ರೂ ಕಷ್ಟದಲ್ಲಿದ್ದಾರೆ ಅಂದ್ರೆ ಬಹಳ ಮನಸ್ಸು ಕರಗ್ತಿತ್ತು ಅವ್ರದ್ದು. ನಾನು ಕಣ್ಣಾರೆ ನೋಡಿದ್ದೀನಿ. ಮತ್ತೆ ಅವ್ರಿಗೆ ಆಸಿಡ್ ಅಟ್ಯಾಕ್ ಆದ್ಮೇಲೆ ಅವರು ಚೇತರಿಸ್ಕೊಂಡಿರುವಂತ ರೀತಿ, ಆತ್ಮಸ್ಥೈರ್ಯದಿಂದ ಬದುಕಿನಲ್ಲಿ ನಡೆದಿರುವಂತ ರೀತಿ ಮತ್ತು ದೇವೇಗೌಡರಿಗೆ ಬಹಳ ಒಂದು ದೊಡ್ಡ ಶಕ್ತಿಯಾಗಿ ಅವ್ರ ಹಿಂದೆ ನಿಂತಿರುವಂತದ್ದು, ಅದೆಲ್ಲ ಆ ಘಟನೆ ಆದ್ಮೇಲೂ ನಿಂತಿರೋದು ನೋಡಿದ್ರೆ ಬಹಳ ಆತ್ಮಸ್ಥೈರ್ಯ ಇತ್ತು ಅವ್ರಿಗೆ. ಹಾಸಿಗೆಯಲ್ಲಿದ್ರು ಕೂಡ ಎಲ್ಲರದ್ದು ವಿಚಾರಣೆಯನ್ನು ಮಾಡ್ತಿದ್ರು. ಮೊದ್ಲೆಲ್ಲ ನಮ್ ಭೇಟಿಯಾದಾಗ ನಮ್ ತಾಯಿ ಬಗ್ಗೆ ಬಹಳಷ್ಟು ಹೇಳ್ತಾ ಇದ್ರು. ಆ ತರ ಒಂದು ವ್ಯಕ್ತಿತ್ವ. 1 ವರ್ಷದಿಂದ ಬಹಳ ಕಷ್ಟದಲ್ಲಿದ್ರು. ಮೊನ್ನೆ ಹೋದಾಗ ಅವ್ರು ಮುಟ್ಟಾಡಕ್ ಆಗ್ಲಿಲ್ಲ. ಅವ್ರು ನೋಡಿದೆ, ಅಂದ್ರೆ ಈಗ ಸುಮಾರು 1 ತಿಂಗಳ ಹಿಂದೆ ಹೋದಾಗ, ಆದ್ರೆ ಅವ್ರಿಗೆ ಮಾತನಾಡಕ್ ಆಗ್ಲಿಲ್ಲ, ಮಾತಾಡೋ ಸ್ಥಿತಿಯಲ್ಲಿ ಇರ್ಲಿಲ್ಲ. ಕಳೆದ 1 ವರ್ಷದಿಂದ ಸ್ವಲ್ಪ ಆರೋಗ್ಯದಲ್ಲಿ ಬಹಳಷ್ಟು ಸಮಸ್ಯೆ ಇತ್ತು ಅವ್ರಿಗೆ. ಈಗಲೂ ಕೂಡ 3 ದಿವಸದಿಂದ ಬಹಳಷ್ಟು ಹಿಂಸೆಯನ್ನು ಪಟ್ರು. ಕೊನೆಗೆ ಸುಮಾರು 4:35 ನಾನು ಜಸ್ಟ್ ಎಂಟ್ರಿ ಆದೆ. ಆ ಸಂದರ್ಭದಲ್ಲಿ ಅವ್ರಿಗೆ ಕಾರ್ಡಿಯಕ್ ಅರೆಸ್ಟ್ ಆಗಿ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ದೇವೇಗೌಡರು ಅಲ್ಲೇ ಅವ್ರ ಜೊತೆಗೆ ಇದ್ದಾರೆ. ಬಹಳ ಬಹಳ ಕಷ್ಟದಲ್ಲಿದ್ದಾರೆ. ಆಘಾತ ಆಗಿದೆ. ಬಹಳ ದೇವೇಗೌಡರು ಬಹಳ ಗಟ್ಟಿಯವರು ಆದ್ರೂ ಕೂಡ ಸುದೀರ್ಘವಾದ ಒಂದು ಬಾಳ ಸಂಗತಿ ಹೋದಾಗ ಬಹಳ ದುಃಖದಲ್ಲಿ ಇದ್ದಾರೆ. ಸರ್, ನಿಮಗೆ ಯಾವ್ದಾದ್ರು ಮರೆಯಲಾಗದ ಕ್ಷಣ ಅಥವಾ ಅವ್ರು ನಿಮ್ ಜೊತೆ ಆಡದಂತ ಮಾತು, ಒಂದು ಮೋಸ್ಟ್ ಮೆಮೊರೇಬಲ್ ಘಟನೆ ಅಂತ ಯಾವ್ದಾದ್ರು? ಒಂದ್ಸತಿ ನಾವು 2000 ಚುನಾವಣೆಯಲ್ಲಿ ನಾವೆಲ್ಲ ಸೋತಿದ್ವಿ. ಸೋತಂತ ಸಂದರ್ಭದಲ್ಲಿ ನಾವು ಸ್ವಲ್ಪ ಬಹಳ ಒಂದ್ ರೀತಿಯಲ್ಲಿ ಡಿಪ್ರೆಷನ್ ಇರಿದ್ವಿ ನಾವೆಲ್ಲರೂ. ಅವಾಗ ಅಮ್ಮ ದೇವ್ರ ಮನೆಯಿಂದ ಪೂಜೆ ಮಾಡಿ ಬಂದ್ರು. ಎಲ್ಲರಿಗೂ ಒಂದ್ ಸ್ವಲ್ಪ ಪ್ರಸಾದ ಕೊಟ್ಟು ಹೇಳಿದ್ಲು, ಚಿಂತೆ ಮಾಡ್ಬೇಡಿ, ಮತ್ತೆ ನೀವು ದುಡ್ದು ಹೇಳ್ತೀರಿ, ಮತ್ತೆ ಬರ್ತೀರಿ, ನೀವು ನಗನಗತ್ತ ಕೆಲಸ ಮಾಡಿ, ನೀವು ಅಷ್ಟೇ ಸಾಕು, ದೇವರ ಆಶೀರ್ವಾದ ಇದೆ ಅಂತ ಹೇಳಿತ್ತು. ಅವ್ರು ಹೇಳ್ದಂಗೆನೆ ಆಯ್ತು. ಆ ಒಂದು ಡಿಪ್ರೆಸ್ ಆದಂತ ಸಂದರ್ಭದಲ್ಲಿ ಅವ್ರು ತೋರಿಸಿರುವಂತ ಸ್ಥೈರ್ಯ ಮತ್ತು ಆ ಧೈರ್ಯ ನಮ್ಗೆ, ನಾವು ಸಾಮಾನ್ಯವಾಗಿ ನಮ್ ಲೀಡರ್ಗಳು ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ, ಆದ್ರೆ ಒಬ್ಬ ತಾಯಿ ಈ ತರ ಧೈರ್ಯ ಹೇಳುವಂತದ್ದು ನಮ್ ತಾಯಿ ನೆನಪಾಗುತ್ತೆ. ನಮ್ ತಾಯಿನೂ ಅದೇ ತರ ದೇವ್ರು ಏನೇ ಕಷ್ಟ ಕೊಟ್ರು ಕೂಡ ನೆಲೆಸೋ ಶಕ್ತಿ ಕೊಡಿ ಅಂತ ಕೇಳ್ತಾರೆ. ಅದಕ್ಕೆ ಅದೇ ತರ ಅನಿಸ್ತಾ ಇದೆ. ಮತ್ತು ಆ ಒಂದು ಪೀಳಿಗೆಯ ಒಂದು ಏನು ಹೆಣ್ಮಕ್ಳು ಮಂಥನಕ್ಕೆ, ಲೋಕ ಕಲ್ಯಾಣಕ್ಕೆ, ಸಾಮಾಜಿಕವಾಗಿ ನಡ್ಕೊಳ್ಳುವಂತ ರೀತಿ ಅಂತ ಒಂದು ಆ ಪೀಳಿಗೆಯ ಕೊನೆಯ ಕೊಂಡಿಗಳಿವಲ್ಲ ಅಂತ ಅನಿಸ್ತಾ ಇದೆ. ಅಲ್ಲ, ರಾಜಕೀಯದ ವಿಷಯ ಏನು ಮಾತಾಡ್ತಿರ್ಲಿಲ್ಲ ಅಲ್ಲ ಅವರು? ರಾಜಕೀಯವಾಗಿಲ್ಲ, ರಾಜಕೀಯ ವಿಷಯಕ್ಕೆ ಬರ್ತಿರ್ಲಿಲ್ಲ. ಆದ್ರೆ ಅವ್ರಿಗೆಲ್ಲ ಜ್ಞಾನ ಇತ್ತು, ಎಲ್ಲ ಗೊತ್ತಿತ್ತು. ಅವರು ದೇವೇಗೌಡರ ಜೊತೆಗೆ ಹೋರಾಟ, ಸೋಲು ಗೆಲುವು ಎಲ್ಲವೂ ಕೂಡ ನೋಡಿದವರು. ಅವ್ರು ಬೆನ್ನಾಗಿ ನಿಂತವ್ರು. ಅವರು ಹೊಳೆ ನರಸೀಪುರ ದಿನಗಳಿಂದ ಹಿಡಿದು ದಿಲ್ಲಿವರೆಗೂ ಅವ್ರ ಜೊತೆ ಕಟ್ಟಿ ನಿಂತವ್ರು. ಹೀಗಾಗಿ ಅವ್ರಿಗೆಲ್ಲ ಗೊತ್ತಿತ್ತು. ಆದ್ರೆ ಎಲ್ಲರ ಹತ್ರ ಬಂದವ್ರ ಹತ್ರ ಎಲ್ಲ ಮಾತಾಡ್ತಾ ಇರ್ಲಿಲ್ಲ. ಇಡೀ ಕುಟುಂಬ ರಾಜಕೀಯದಲ್ಲಿದೆ, ಆದ್ರೆ ಚೆನ್ನಮ್ಮ ಅವ್ರು ರಾಜಕೀಯವಾಗಿ ಯಾವತ್ತೂ ಗುರುತಿಸ್ಕೊಂಡಿಲ್ಲ. ದೇವೇಗೌಡರ ಬೆನ್ನಿಗೆ ನಿಂತಿದ್ದಾರೆ ಹೊರತು. ಇಲ್ಲ 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 ಹೌದು, ಖಂಡಿತ ಇಲ್ಲ, ಖಂಡಿತ ಇಲ್ಲ. ಅವ್ರ ನೆರಳಾಗಿದ್ರು ಅಷ್ಟೇ ಬಿಟ್ರೆ ಎಂದೂ ಕೂಡ ಬೇರೆ ತರದ್ದು ಗುರುತಿಸ್ಕೊಳ್ಳೋದು ಎಲ್ಲಿ ಇಲ್ಲ. ಯಾವ ತರ ಎಂದೂ ಇಲ್ಲ. ಅದೇ ಹೇಳಿದ್ನಲ್ಲ, ಇಡೀ ಜೀವನ ಕುಟುಂಬಕ್ಕಾಗಿ ಸಹಿಸುವಂತ ಒಂದು ಜನಾಂಗದ ಒಂದು ಏನು ಹೆಣ್ಮಕ್ಳಿದ್ರು, ತಾಯಂದರು, ಆ ತಾಯಂದ್ರ ಕೊನೆಯ ಕೊಂಡಿಗಳಿವಲ್ಲ ಅಂತ. ಅವ್ರಿಗೆ ಯಾವತ್ತಾದ್ರೂ ರಾಜಕೀಯಕ್ಕೆ ಬನ್ನಿ ಅಂತ ಕನ್ವಿನ್ಸ್ ಮಾಡಿದ್ರಂತ?
ಇಲ್ಲ 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 ಅದನ್ನ ಹೇಳೋದು ಬೇರೆ ಯಾರಿಗೂ ಇರಲಿಲ್ಲ. ಯಾರು ಮಾಡಿಲ್ಲ. ಹೌದು. ಓಕೆ. ಅವ್ರ ಪೂಜೆ ಪುನಸ್ಕಾರದ ಬಗ್ಗೆ ಅಂದ್ರೆ ಯಾವಾಗ್ಲೂ ಅವರು ಅಯ್ಯೋ, ಪೂಜೆ ಅದು- ಮಾಡ್ತಿದ್ರು, ಅದು- ಉಪವಾಸ ಮಾಡ್ತಿರ್ತಿದ್ರು. ಹೌದು, ಯಾವಾಗ್ಲೂ ಕೂಡ ಅವ್ರು ಪೂಜೆ ಮಾಡ್ತಿರೋ ದೇವರೇ ಇಲ್ಲ, ಹೋಗ್ದಿರೋ ದೇವಸ್ಥಾನನೇ ಇಲ್ಲ. ಹ್ಮ್. ಪ್ರತಿ ದಿವಸ 3-4 ಗಂಟೆ ದೇವ್ರ ಮುಂದೆ ಕೂತು ಪೂಜೆ ಮಾಡೋಂಥವ್ರು. ಓಕೆ. ಆ ಒಂದು ಪೂಜೆಯ ಫಲನೇ ಇಡೀ ದೇವೇಗೌಡರ ಕುಟುಂಬಕ್ಕೆ ಇತ್ತು ಅಂತ ನನಗೆ ಅನಿಸ್ತಾ ಇದೆ. ಈಗ ಅಂತಲ್ಲ, ಮುಂಚಿನಿಂದಲೂ ಹಾಗೆ ಅವರು ದೈವ ಭಕ್ತರೆ. ಹೌದೌದು, ಮೊದ್ಲಿಂದಲೂ ಹಾಗೆ. ಓಕೆ. ಅದರಲ್ಲೇನೆ ಸಂತೋಷ. ಅಲ್ಲ, ಇಡೀ ಕುಟುಂಬವನ್ನ ಗಟ್ಟಿಯಾಗಿ ಹಿಡಿದಿಟ್ಕೊಂಡ ಒಂದು ಶಕ್ತಿ ಆಗಿದ್ರು ಚೆನ್ನಮ್ಮ ಅವರು. ಹೌದು 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 ಅಲ್ವಾ? ಇಡೀ ಕುಟುಂಬ ಈಗ ಶಾಕ್ ಅಲ್ಲಿದೆ. ಹೌದು ಹೌದು, ಇವರು ಅಬ್ಸಲ್ಯೂಟ್ಲಿ ಸರಿ. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ ಮಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.